ನಾನ್ ತನಿಷಾ ಕುಪ್ಪಂಡ. ಇದು ವಿಮಲ್ ಪ್ರೆಸೆಂಟ್ಸ್ ಬಾಕ್ಸ್ 10 ಲೀಗ್ ಸ್ಯಾಂಡಲ್ವುಡ್ powered by skyexchange.net. And also we have the co-sponsors Future TV, Eminent Business Group, and also Trinco Infra Private Limited. And also we are thankful for Sri Star Gold Company, ಶ್ರೀ ಕೃಷ್ಣ ಡೈಮಂಡ್ಸ್ ಅಂಡ್ ಜ್ಯುವೆಲರಿ, ಚೇತನ, ಅಮೃತ್ ನೋನಿ ಹಾಗೂ ನಾನದರ್ದ ನಮ್ಮ ಕಮರ್ ಫಿಲ್ಮ್ ಫ್ಯಾಕ್ಟರಿ. ಸೊ ಆಸ್ ಯೂಶುವಲ್ ನಾವು ತುಂಬ ಸಪೋರ್ಟ್ ಮಾಡ್ತಾನೆ ಇದ್ದೀವಿ. ನಾವು ಮಾಡಿದ ಟೀಮ್ಗೂ ಸಪೋರ್ಟ್ ಮಾಡ್ತಿದ್ದೀವಿ, ಅಪೋಸ್ ಮಾಡಿದ್ವಿ ಅಂದರೆ ಅಪೋಸ್ ಅಂತ ಏನಿಲ್ಲ, ಬಟ್ ಸಪೋರ್ಟ್ ಮಾಡದೇ ಇರುವಂಥ ಟೀಮ್ಗೂ ಸಪೋರ್ಟ್ ಮಾಡಿದ್ದೀವಿ. ಆದರೆ ಟು ಬಿ ಅನ್ನೋ ಮ್ಯಾಟರ್ ಆಫ್ ಫ್ಯಾಕ್ಟ್ ಅಂತ ಹೇಳಬೇಕು ಅನ್ನೋದಾದ್ರೆ, ನಮಗೆ ಈ ಸಪೋರ್ಟ್ ಮಾಡೋದು ಫನ್ ಎಲ್ಲದಕ್ಕಿಂತ ಈಗ ತುಂಬಾ ಏನಂತಾರೆ ಕ್ಯೂರಿಯಾಸಿಟಿ, ಆಮೇಲೆ ಆ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ಬೇಕಲ್ವಾ. ಇವಾಗ ನಮಗೆ ನೋಡ್ತಾ ನೋಡ್ತಾ ಯಾರು ಎಷ್ಟು ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತ ಗೊತ್ತಾದ್ಮೇಲೆ ಎಕ್ಸ್ಪೆಕ್ಟೇಷನ್ ಕೂಡ ಜಾಸ್ತಿ ಇದೆ. ಇವತ್ತು ನಮ್ ಜೊತೆಗೆ ಮ್ಯಾಚ್ ಆಡೋದಕ್ಕೆ ಬರ್ತಾ ಇದ್ದಾರೆ ನಾನು ಆಲ್ರೆಡಿ ಸಪೋರ್ಟ್ ಮಾಡಿರುವಂತಹ ನಮ್ಮ ಹಾಸನ್ ರಾಯಲ್ಸ್ ಟೀಮ್ ಜೊತೆಗೆ ನಾನು ಯಾವಾಗ್ಲೂ ಸಪೋರ್ಟ್ ಮಾಡುವಂತಹ ಮೈಸೂರು ಟೈಗರ್ಸ್ ಟೀಮ್. ಸೊ ತಡ ಯಾಕೆ, ಮ್ಯಾಚ್ ನೋಡೋದಕ್ಕೆ ನಾವಂತೂ ರೆಡಿ, ನೀವು ರೆಡಿ ಇದ್ದೀರಾ ಅಂತ ನಮಗ್ ಗೊತ್ತು. ಬಿಫೋರ್ ದಟ್ let's call the team here. Let me call team Hassan Royals. ಹಾಸನ್ ರಾಯಲ್ಸ್ ಬಂದ್ರು, ಆಕ್ಚುಲಿ ಬಂದ್ರೆ ನನಗೆ ಇವಾಗ ತಲೆನಲ್ಲೆಲ್ಲ ವೈಡ್ ಬಾಲ್ಸು, ಆ ಒಂದು ಡಿಸ್ಕಷನ್ಸು ಅದೇನೆ ತಲೆಗೆ ಬರ್ತಾ ಇದೆ. ಈ ರೀತಿ ಎಲ್ಲ ನೀವು ನಮ್ಮನ್ನ ಅಂಡರ್ ಎಸ್ಟಿಮೇಟ್ ಮಾಡೋ ಹಾಗಿಲ್ಲ, ಯಾಕಂದ್ರೆ ಪ್ಲೇಯರ್ಸ್ ಅಷ್ಟು ಸ್ಟ್ರಾಂಗ್ ಆಗಿದ್ದಾರೆ. ಕರೆಕ್ಟ್ ಅಂಡ್ ಜೊತೆಗೆ ಇವಾಗ ಡಿಸ್ಕಷನ್ ಎಲ್ಲ ಇನ್ನೊಂದ್ ಸ್ವಲ್ಪ ಜಾಸ್ತಿ ಮಾಡಿ ರೋರ್ ಮಾಡೋದಕ್ಕೆ ಮೈಸೂರು ಟೈಗರ್ಸ್ ಕೂಡ ರೆಡಿ ಆಗಿದ್ದಾರೆ. ಯಾಕೆ ತಡ ಮಾಡೋದು, ಕರೆದು ಬಿಡೋಣ ಅಲ್ವಾ. ಟುಗೆದರ್ ಫಾರ್ ನಮ್ಮ ಮೈಸೂರು ಟೈಗರ್ಸ್. ಬನ್ನಿ ಬನ್ನಿ ಗೆಳೆಯರೇ, ಕೇಳಿ ಹುಲಿಯ ಗರ್ಜನೆ, ಮೈಸೂರು ಟೈಗರ್ಸ್ ಬಂದಾಯ್ತು ತಲೆಬಾಗಿ ಸುಮ್ಮನೆ. ಸಿಕ್ಸು ಸೆಂಚುರಿಗಳದಾಗುವುದು ಸುರಿಮಳೆ, ಚಾಮುಂಡಿ ತಾಯಿ ಆಶೀರ್ವಾದ ಇದೆ ನಮ್ಮ ಕಡೆ. ಓಕೆ, ಮೈಸೂರು ಟೈಗರ್ಸ್, ಹೌ ಇಸ್ ದ ಜೋಶ್? ಕಿಟಿ ಸರ್ ಇದಾರೆ ಅಂದ್ಮೇಲೆ ಜೋಶ್ ಕೇಳ್ಬೇಕಾ? ಆದ್ರೂ ರಾಯಲ್ ಆಗಿ ಆಡೋರ್ ಜಾಸ್ತಿ ಇರೋದ್ರಿಂದ ಸೌಂಡ್ ಇಲ್ಲ ಅಂದ್ರೂ ಗೇಮ್ ಅಲ್ಲಿ ತಾಕತ್ ಜೋರಾಗಿರುತ್ತೆ. ಸೂಪರ್. ಹಂಗಾದ್ರೆ ಒಂದ್ ಕಡೆ ಟೈಗರ್ಸ್, ಇನ್ನೊಂದ್ ಕಡೆ ರಾಯಲ್ಸ್ ರೆಡಿ ಆಗಿದ್ದಾರೆ. ಇದೇ ಜೋಶಲ್ಲೇ ಮ್ಯಾಚ್ ಹೋಗ್ಬಿಡೋಣ ನಾವು ಇವಾಗ. ಸೊ ಲೆಟ್ಸ್ ಕಾಲ್ ದ ಅಂಪೈರ್ ಪ್ಲೀಸ್. ಆಕ್ಚುಲಿ ಲೋಹಿತ್ ಸರ್ ಒಂದ್ ಸ್ವಲ್ಪ ಬರೋಣ ಬೇಡವಾ ಅಂತ ಬರ್ತಾ ಇದಾರೆ. ಅಂದ್ರೆ ಇಲ್ಲಿರೋರು ಅಂತ ಘಟಾನುಘಟಿಗಳು ಅವ್ರು ನೋಡ್ ಭಯ ಪಡ್ಕೋತಾ ಇದಾರೆ. ಈ ಮ್ಯಾಚ್ ಅಂತೂ ನಾನು ಹೇಳ್ತಾ ಇದ್ದೀನಿ, ನಮ್ಮ ಪಿಚ್ ಅಲ್ಲಿ ಫ್ಲೋರ್ ಅಲ್ಲಿ ಸಿಕ್ಕಾಪಟ್ಟೆ ಜಟಾಪಟಿ ಅಂತ ಇರುತ್ತೆ ಸರ್. ಪ್ರಿಪೇರ್ ಆಗಿರಿ ನೀವು. ಅವ್ರು ರೆಡಿ ಇದ್ದಾರೆ. ಗುಡ್ ಲಕ್ ಸರ್. ಸೊ ಹೇಗೇನ್ ನೀವು ಕಾಲ್ ಮಾಡ್ತೀರಾ? ಸೊ ಈಗ ನಮ್ಮ ಟೀಮ್ ಕ್ಯಾಪ್ಟನ್ಸ್ ರಘು ಮುಖರ್ಜಿ ಹಾಗೂ ಶ್ರೀನಗರ ಕಿಟ್ಟಿ ಅವರು ರೆಡಿ ಇದ್ದಾರೆ. ರೆಡಿನಾ? ನೀವಿಬ್ರು ರೆಡಿನಾ? ಹಾಸನ್ ರಾಯಲ್ಸ್ ಅಂಡ್ ಮೈಸೂರು ಟೈಗರ್ಸ್. Head it is. Head it is. Field first. Field. ಸೊ ಫೀಲ್ಡಿಂಗ್ ಮಾಡೋದಕ್ಕೆ ನೀವು ಫುಲ್ ರೆಡಿ ಆಗಿಬಿಟ್ಟಿದ್ದೀರಾ. ಆಕ್ಚುಲಿ ಯಾವಾಗ ಅದೇ ಚೂಸ್ ಮಾಡಿರಲ್ಲ, ಯಾಕೆ ಏನಾದರೂ ಸ್ಟ್ರಾಟಜಿನಾ? ಇಲ್ಲ, ಲಾಸ್ಟ್ ಟೈಮು ಬ್ಯಾಟ್ ಚೂಸ್ ಮಾಡಿದ್ರು ಅವರು. ಅವ್ರ ಟಾಸ್ಗೆ ಬ್ಯಾಟ್ ಸಿಕ್ಕಿದ್ದು. ಹೌದು. ಸೊ ಓಕೆ, ಇದಕ್ಕೆ ಮುಂಚೆ ನೀವು ನಿಮ್ಮಿಬ್ಬರ ಕಾಂಬಿನೇಷನ್ ಅಲ್ಲಿ ನಾವು ಸಿನಿಮಾ ನೋಡಿದ್ವಿ, ಸವಾರಿ ಅಂತ. ಬಾಸು ಬಾಸು ಜೊತೆ ಆಡ್ತಾ ಇದೀವ. ಸೊ ಈಗ ಇಲ್ಲಿ ಫೈಟ್ ಮಾಡ್ತಾ ಇದ್ದೀರಾ. ರಘು ರಘು ಸರ್, ನಮ್ ಬಾಸು ಅವರು ಅಂತ ಸವಾರಿನಲ್ಲಿ ಬಾಸು ಅಂತ ಹೇಳ್ತಾರೆ. ಇಲ್ಲಪ್ಪ, ಬಾಸು ಆ ಕ್ಯಾರೆಕ್ಟರ್ ಅಲ್ಲಿ ಬಾಸು ಅಂತ ಕರಿತಾ ಇದ್ರು ಅಷ್ಟೇ, ಬಾಸ್ ಏನಲ್ಲ. ಅಫ್ಕೋರ್ಸ್
ಸವಾರಿ ಐ ಥಿಂಕ್ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಮೆಮರಿ ಫಾರ್ ಕಿಟಿ ಆ್ಯಂಡ್ ಮೀ ಬೋತ್. ಅದು ಹೇಳಿದ್ರೆ ಸುಳ್ಳಾಗಲ್ಲ. ಐ ಥಿಂಕ್ ಇವತ್ತಿಗೂ ಜನಕ್ಕೆ ನಾವಿಬ್ಬರು ಮಾಡಿರೋ ಆ ಸಿನಿಮಾ ಇವತ್ತಿಗೂ ಎಷ್ಟು ಸುಮಾರು ವರ್ಷ ಆಗಿದೆ, ಇವತ್ತಿಗೂ ಕೇಳ್ತಾರೆ, ಕಿಟಣ್ಣ ನೀವು ಯಾಕೆ ಸವಾರಿ ಮತ್ತೆ ಮಾಡಬಾರ್ದು ಅಂತ. Hopefully ಇದು ನಮ್ಮ ಒಂದು next expectation ಈಗ ಕೂಡ ಇದೆ. ಆಡ್ತೀವಿ ಅಂತ. ಕಿಟ್ಟಿ ಇಸ್ ಬಿಕಮ್ ಗೌಲಿ. ಬಟ್ ಲುಕ್ ಅಬ್ಸಲ್ಯೂಟ್ಲಿ ಗೌಳಿ ತರನೇ ಇಲ್ವಾ? ಅದೇ ರಗಡ್ ಲುಕ್. 100%. ವಿ ಲವ್ ಮೇಕಿಂಗ್ ಸವಾರಿ. ನಮ್ಮ ನಿರ್ದೇಶಕರು ಜೇಕಬ್ ವರ್ಗೀಸ್ ಇವರು ನಾವು ಎಲ್ಲ ಇಟ್ ವಾಸ್ ಅ ಬ್ಯೂಟಿಫುಲ್ ಲೈಫ್ ಟೈಮ್ ಚೆರಿಶ್ ಮಾಡುವಂಥ ಒಂದು ಸಿನಿಮಾ, ಒಂದು ಜರ್ನಿ ನಮ್ಮಿಬ್ಬರು. ಸೊ ಈಗ ನೀವಿಬ್ರು ಅಪೋಸಿಟ್ ಆಗಿ ಅಂದ್ರೆ ಫೈಟ್ ಮಾಡ್ತಿದ್ದೀರಾ ಇನ್ ದ ಮ್ಯಾಚ್. ಗೇಮ್ ಇಟ್ಸ್ ಅ ಗೇಮ್. ಏನು ಹೇಳಕ್ಕೆ ಇಷ್ಟಪಡಲ್ವಾ ನೀವು? ಬರೀ ಗೇಮ್ ಅಂದ್ಬಿಟ್ರೆ ಆಯ್ತಾ? ಏನ್ ಹೇಳಿ ಕಿಟಿ, ಆಲ್ ದಿ ಬೆಸ್ಟ್, ಪ್ಲೇ ವೆಲ್, ಲೆಟ್ಸ್ ಹ್ಯಾವ್ ಫನ್. ಆಯ್ತು ಬಿಡಿ. ಇರಪ್ಪ, ನಮ್ದು friendship. ನಮ್ದು ನಮ್ದು ಧಾರಾಳ ಹೃದಯ, ಆ ಕಡೆಯಿಂದ ನಮ್ಮ ಟೀಮ್ ಹಂಗೇನೆ, ಆ ಕಡೆ ನಮ್ಮ ಟೀಮ್ ಹಂಗೇನೆ. ಸರಿ, ಹಾಗಾದ್ರೆ ನೀವು ಇವಾಗ ಓಕೆ ಬರೀ ಗೇಮ್ ಅಲ್ವಾ? ಹಾಗಾದ್ರೆ ನೀವು ಒಂಚೂರು ಅವ್ರಿಗೆ ಬಿಟ್ಬಿಡಿ ನೋಡೋಣ. ಗೇಮ್ ಅಂತ ಅಲ್ಲಲ್ಲ, ಗೇಮ್ ಅಂದ್ರೆ ಯಾರಿಗೆ ಬಿಡಬಾರ್ದು. ಗೇಮ್ ಅಂದ್ರೆ ಇಬ್ರು ಆಡಬೇಕು, ಯಾರಿಗೆ ಎಲ್ಲರಿಗಿಂತ ಜಾಸ್ತಿ ಖುಷಿ ಪಡೋರು ಅವರೇ, ಕೇಳಿಬೇಕಾದ್ರೆ. Obviously. ನಾವು ಗೆದ್ರೆ ನಾವು ಖುಷಿಗಾದ್ರೂ ನಾವು ಗೆಲ್ಬೇಕು. ಸರಿ, We ಓಕೆ, both. ಆಲ್ ದ ವೆರಿ ಬೆಸ್ಟ್ ಟು ದ Thank you very ಟೀಮ್. much. Let's Thank you. start. Let's Thank you. start. Yes, So, yes. ನಮ್ಮ Thank you. ಮೈಸೂರು ಟೈಗರ್ಸ್ ಟಾಸ್ ವಿನ್ ಆಗಿ ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂಡ್ ನಮ್ಮ ಹಾಸನ್ ಕಡೆಯಿಂದ ಬ್ಯಾಟ್ಸ್ಮನ್ ಕೂಡ ರೆಡಿ ಆಗಿ ಬರ್ತಾರೆ. ಸೊ Field ನಮ್ಮ set ಟೀಮ್ ಆಗಿ ಅವರು ಇವಾಗ ಹಾಸನ್ ಅವರು ರೆಡಿ ಇದ್ದಾರೆ ನಮ್ಮ ಬ್ಯಾಟಿಂಗ್ ಮೈಸೂರು ಮಾಡೋದಕ್ಕೆ. ಟೈಗರ್ಸ್ ಕೆಂಪೇಗೌಡ್ರೆ, ಶುರು ಮಾಡೋಕೆ ಅಲ್ಲ ಮುಂಚೆ ಕೆಂಪೇಗೌಡ್ರೆ, ಒಂದು ಫೀಲ್ಡಿಂಗ್ dialogue ಮಾಡಕ್ಕೆ ರೆಡಿ ಆಗ್ರಿ ನೀವು. ನಮ್ಮ ಕಡೆಯಿಂದ ಒಂದು ಮೈಸೂರು ಟೈಗರ್ಸ್ ಸ್ಲೋಗನ್. ಓಕೆ, ನಮ್ ಟೀಮ್ ಮೈಸೂರು ನಮ್ ಟೀಮ್ ಮೈಸೂರು ಹೊಡೆಯೋದು ಸಿಕ್ಸರ್. ಹೊಡೆಯೋದು ಸಿಕ್ಸರ್. ಅಷ್ಟೇ. ನಾನು ಇನ್ನ ಇದೆ ಅನ್ಕೊಂಡಿದ್ದೆ. ಪಾಪ ಲಕ್ಷ್ಮಿ ಅವರು ಇನ್ನೂ ಇದೆ ಅಂತ ಅನ್ಕೊಂಡು ಕಾಯ್ತಾ ಇದ್ರು. ಸೊ ನಾವು ಫೀಲ್ಡಿಂಗ್ ಮಾಡೋದಕ್ಕೆ ಮೈಸೂರು ಟೈಗರ್ಸ್ ರೆಡಿ ಇದ್ದಾರೆ ಅಂಡ್ ಬ್ಯಾಟಿಂಗ್ ಮಾಡೋದಕ್ಕೆ ನಮ್ಮ ಟೀಮ್ನವರು ಆಲ್ರೆಡಿ ರೆಡಿಯಾಗಿ ಕಾಯ್ತಾ ಇದ್ದಾರೆ. ಲೆಟ್ಸ್ ನಾಟ್ ವೇಸ್ಟ್ ಅವರ್ ಟೈಮ್. ಹೋಗೋಣ, ನಾವು ಒಳ್ಳೆ ಮ್ಯಾಚ್ ನ ಆಡೋಣ, ಸಪೋರ್ಟ್ ಮಾಡೋಣ. ಆಲ್ ದಿ ಬೆಸ್ಟ್. ಅಂಡ್ ನಮ್ಮ ಕಮೆಂಟ್ರಿ ಬಾಕ್ಸ್ ಅಲ್ಲಿ ಶ್ರೀನಿಧಿ ಅವರು ಕೂಡ ರೆಡಿ ಆಗಿ ಕೂತಿದ್ದಾರೆ ಕಮೆಂಟ್ ಜೊತೆಗೆ ಟಾಂಟು ಕೊಡೋದಕ್ಕೆ, ಆಕ್ಚುಲಿ ಅವ್ರ ಮೈಂಡ್ ವಾಯ್ಸ್ ಏನಿರುತ್ತೆ ಗೊತ್ತಾ? ಯಮ್ಮ ನೀನ್ ಬಾಯಿ ಮುಚ್ಚಿದ್ರೆ ತಾನೇ ಮಾತಾಡೋದು. ಹೌದು, ಸೊ ಇನ್ನೆಲ್ಲ ನಿಮ್ಮದೇ, ಎಂಜಾಯ್ ಮಾಡಿ. ನಾವಲ್ಲಿ ಸಪೋರ್ಟ್ ಮಾಡ್ತೀವಿ ಟೀಮ್ ನ. Okay, all the best, team. ಆಲ್ ದಿ ಬೆಸ್ಟ್. ಇದು ಮೈಸೂರು ಟೈಗರ್ಸ್ ಮತ್ತು ಹಾಸನ್ ರಾಯಲ್ಸ್ಗೆ ಲಾಸ್ಟ್ ಮ್ಯಾಚ್. ಇದ್ರಲ್ಲಿ ಯಾರು ಗೆಲ್ತಿರೋ ಅವ್ರಿಗೊಂದು ಚಾನ್ಸ್ ಇದೆ. ಸೊ ಇಬ್ರು ಸಿಕ್ಕಾಪಟ್ಟೆ ಡೆಡಿಕೇಟೆಡ್ ಆಗಿ ಹಾರ್ಡ್ ವರ್ಕ್ ಮಾಡಿ ಗೆಲ್ಲಬೇಕು. ಬುದ್ಧಿವಂತಿಗೆ ಖರ್ಚು ಮಾಡ್ತಿರೋ ಅಥವಾ ಶಕ್ತಿ ಪ್ರದರ್ಶನ ಮಾಡ್ತಿರೋ ನಿಮಗ್ ಬಿಟ್ಟಿದ್ದು. ನಾವು ಕೂತ್ಕೊಂಡು ಮಜಾ ಅಂತೂ ಪಕ್ಕ ತಗೋತೀವಿ. ಎಂಟರ್ಟೈನ್ಮೆಂಟ್ ಅಂತೂ 100% ಫಿಕ್ಸ್. ಸೊ ಲೆಟ್ಸ್ ಸ್ಟಾರ್ಟ್ ದ ಗೇಮ್. ಹಾಸನ್ ರಾಯಲ್ಸ್ ಕಡೆಯಿಂದ ಬ್ಯಾಟಿಂಗ್ ಮಾಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ರಾಜ ಹುಲಿ ಖ್ಯಾತಿಯ ಹರ್ಷ ಅವರು ಅಂಡ್ ಆಲ್ಸೋ ನಮ್ಮ ಸುಚೇತ್ ಶೆಟ್ಟಿ. ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಮಾಡಿ ಒಳ್ಳೆ ಸ್ಕೋರ್ ಕೊಟ್ಟಿರೋಂಥವ್ರು. ಓಪನಿಂಗ್ ಟೀಮ್ ಅಲ್ಲಿ ಸ್ಪಿರಿಟ್ ಇಲ್ಲ, ತನೀಶನ್ ಹತ್ರ ತುಂಬಾ ಸ್ಪಿರಿಟ್ ಇದೆ ಅಪ್ಪ. ನಾವು ಗೊತ್ತಲ್ಲ ಪವರ್ ಬ್ಯಾಂಕ್. ನೀವು ಗೊತ್ತು, ನಿಮ್ ಟೀಮ್ ಅವ್ರ ಜೊತೆ ತೋರ್ಸ್ರಪ್ಪ ಸ್ಪಿರಿಟ್. ಈಗ ನೋಡಪ್ಪ, ಕಾದ್ ನೋಡಪ್ಪ ನೀನು. ನೋಡಿ ಹೇಗ್ ಕೂತಿದ್ದಾರೆ ಎಲ್ರು ಆರಾಮ. ಏನ್ ಗೊತ್ತಾ ಪಾಪ ನೀನು ಒಬ್ಬಂಟಿಯಾಗಿ ಅಲ್ಲಿ ಕೂತಿದ್ಯಾ. ನನಗೆ ನೀನು ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ನನ್ ಜೊತೆ ನನ್ ಹಿಂದೆ ಇಷ್ಟು ಜನ ಇರೋದ್ ನೋಡಿ ನಿನ್ಗೆ ಹೊಟ್ಟೆ ಉರಿತಾ ಇದೆ. ಅಲ್ಲ, ನಾನಿಲ್ಲಿ ಒಂಟಿಯಾಗಿ ಕೂತ್ಕೊಂಡಿರೋದು ಒಂದೇ, ನಿನ್ ಹಿಂದೆ ಅಷ್ಟ್ ಜನ ಇರೋದು ಒಂದೇ. ನನ್ನ ಹಿಂದೆ ಇರೋರು ಎಷ್ಟು ಸೌಂಡ್ ಮಾಡ್ತಾರೆ ಅಂತ ಈಗ ಮ್ಯಾಚ್ ಅಲ್ಲೇ ತೋರಿಸ್ತೀವಿ. ಶುರುವಾಗಿದೆ ನಮ್ಮ ಮ್ಯಾಚ್. ನಮ್ಮ ಮೈಸೂರು ಚಾಮುಂಡೇಶ್ವರಿಯ ಆಶೀರ್ವಾದ ನಮ್ಮ ಮೈಸೂರು ಟೈಗರ್ಸ್ ಮೇಲೆ ಇರ್ಲಿ. ಬೇಗ ಬೇಗ ವಿಕೆಟ್ ಬೀಳಿ. ಹರ್ಷಿ, ಕಮಾನ್ ಹರ್ಷಿ. ಅಕೌಂಟ್ ಓಪನ್ ಮಾಡಿದ್ದಾರೆ. 6 ರನ್.
ಸೊ ಖಾತೆ ಓಪನ್ ಆಯ್ತು 6 ರನ್ ಮೂಲಕ. ಈಗ ರಾಜವಲಿ ಕಾಯ್ತಾ ಇದ್ದಾರೆ ಇನ್ನು ಯಾವ ರೀತಿ 16. ಲಕ್ ತುಂಬಾ ಚೆನ್ನಾಗಿದೆ ನಮ್ಮ ಹರ್ಷ ಅವ್ರದ್ದು. ಸೂಪರ್ ಫೀಲ್ಡಿಂಗ್ ಡ್ಯಾನಿ ಅವರ ಕಡೆಯಿಂದ, ಅದ್ಭುತ. ಸೂಪರ್ ಡ್ಯಾನಿ. ಹರ್ಷ ಅವರು ವಿಕೆಟ್ ಒಪ್ಪಿಸ್ತಾ ಇದ್ದಾರೆ. ನಿರಾಸೆ, ಹಾಸನ್ ರಾಯಲ್ಸ್ ಅಲ್ಲಿ ನಿರಾಸೆ. ಡ್ಯಾನಿ ಅವರು ಏನೋ ಒಂದು ಸ್ಟೆಪ್ಸ್ ಹಾಕೊಂಡು ಮಾಡ್ತಾ ಇದ್ದಾರೆ. ಡ್ಯಾನಿ ಅವ್ರ ಸ್ಟೆಪ್ಸ್ ಬೇರೆ ನೋಡಿ. ಸಾಕತ್ತಾಗಿ ಬ್ಯಾಟಿಂಗ್ ಮಾಡ್ತಾ ಇದ್ರು ನಮ್ಮ ಹರ್ಷಿ ಅವರು. ಯಾಕೋ ರಘುರಾಮ್ ಅವರು ಕೋಪ ಬಂದ್ಬಿಡ್ತು ಅನ್ಸುತ್ತೆ. ಆಕ್ಚುಲಿ ಗೌರವ್ ಅವ್ರಿಗೆ ಅವಾಗಿಂದ ಕೋಪ ಇರೋದು. ಐ ಮಸ್ಟ್ ಟೆಲ್ ದಿಸ್. ಸೊ ರಘುರಾಮ್ ಅವರು 1 ವಿಕೆಟ್ ಕಬಳಿಸಿ ಇನ್ನೊಂದು ವಿಕೆಟ್ಗೆ ನಿಂತಿದ್ದಾರೆ. ಮೇಘನ ಅವ್ರು ಬಂದಿದ್ದಾರೆ ಈಗ ಬ್ಯಾಟಿಂಗ್ ಮಾಡೋದಕ್ಕೆ. ಮೇಘನ್ ಅವರು ಡ್ಯಾನ್ಸ್ ನೋಡ್ತಾ ಇದ್ರೆ ಇವತ್ತೇನೋ ಧೂಳ್ ಮಾಡ್ತಾರೆ ಅಂತ ಅನಿಸ್ತಾ ಇದೆ. ಮೇಘ ಅವರು ಎಷ್ಟು ಜೋಶಲ್ಲಿ ಬಂದ್ರು ಅಷ್ಟೇ ಜೋಶಲ್ಲಿ ವಾಪಸ್ ಹೋಗ್ಬೇಕು ಅಂತ ಕೇಳ್ಕೊತೀವಿ. ಓಡಿದ್ರೆ 4 ಇಲ್ಲ 6. ನಾನು ಮೇಘನ್ ಅವ್ರ ಡ್ಯಾನ್ಸ್ ಎಲ್ಲ ನೋಡಿದಾಗ ಏನೋ ಒಂದು ಇವತ್ತು 10 ರನ್ 6 ರನ್ 4 ರನ್ ಹೊಡಿತಾರೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಮೇಘನ್ ಅವರು ಯಾವ ತರ ಅವರ ಬ್ಯಾಟಿಂಗ್ ಚಾರ್ಮ್ ತೋರಿಸ್ತಾರೆ ಅಂತ. ಬ್ಯಾಟರ್ ಫ್ರೀ ಹಿಟ್. ರೆಡಿ ಆಗಿದ್ದಾರೆ ಮೇಘನ್ ಅವರು. ಓಕೆ, ಸುಚೇತ್ ಶೆಟ್ಟಿ ಅವರು ಈಗ ಬ್ಯಾಟಿಂಗ್ ಗೆ ಬರ್ತಿದ್ದಾರೆ. ಆ ಕಡೆಯಿಂದ ಸುನಿಲ್ ಅವರು ಬೌಲಿಂಗ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. White ball. 9 ಸ್ಕೋರ್ 9. ಸುನೀಲ್ ಅವರು ಈಗ ಬೌಲಿಂಗ್ ಮಾಡ್ತಿದ್ದಾರೆ. ಅದ್ಭುತವಾದ ಬೌಲಿಂಗ್. ಒನ್ಸ್ ಮೋರ್ ನಮ್ಮ ಮೈಸೂರು ಚಾಮುಂಡಿ ತಾಯಿಗೆ ಜೈ. ಈಗ ತಂಡದ ನಾಯಕ ರಘು ಮುಖರ್ಜಿ ಅವರು ಬಂದಿದ್ದಾರೆ. ಹೊಡಿಯೋ ಬಾಲ್ ಎಲ್ಲ 6 ಹೋಗುತ್ತೆ ನೋಡಿ ಈಗ. ಮಿಸ್ಸು ಗೀತಾಂಜಲಿ. Come on! Six. Superb! Superb! ಅದ್ಭುತ. ವಿಕೆಟ್ ಬೇಕು. ಚಾಮುಂಡಿ ತಾಯಿ ಕಾಪಾಡಮ್ಮ. ಅಮ್ಮ ತಾಯಿ ಇರಮ್ಮ. ಗುಡ್ ಒನ್. ಬಾಲ್ ಸೂಪರ್ ಗೂಗ್ಲಿ ಆಗಿ ಬಂತು, ಆದ್ರೆ ಮುಖರ್ಜಿ ಅವರು ಅದನ್ನ ಕನೆಕ್ಟ್ ಮಾಡಕ್ಕಾಗಿಲ್ಲ. ಗೌರವ್ ಗುಡ್. ಈಗಷ್ಟೇ ಶುರು ಆಗಿದೆ. ಕೊಡ್ತಾರ ನೋಡಿ 6 4 10. Another 4. ಕ್ಯಾಚ್ ಡ್ರಾಪ್ ಮಾಡ್ತಾ ಇದ್ದಾರೆ ಡ್ಯಾನಿ ಅವರು. ಯಾಕೋ ಸರಿಯಾದ ಮಾರ್ಗದರ್ಶನ ನೀಡಿಲ್ಲ ಅಂತ ಕಾಣಿಸುತ್ತೆ. ತಗೊಳ್ಳಿ. ಆಫ್ಟರ್ಗೆ ಮಾತಾಡ್ತಾರ. ಬೌಂಡ್ರಿ 4. 4.
ಸೊ ಈಗ ಮೇಘನ್ ಅವರು ಸ್ಟ್ರೈಕ್ ಬಂದಿದ್ದಾರೆ. ಮೇಘನ ಡ್ಯಾನ್ಸ್ ಮಾಡಿದೆಲ್ಲ ನೆನ್ಪು ಮಾಡ್ಕೊಳ್ಳಿ, ಫುಲ್ ಹುಮ್ಮಸ್ ಹಾಕಿ ಹೊಡೀರಿ, ರೈಟ್ ಸೈಡ್ ಅಲ್ಲಿ ವಿಕೆಟ್ ಇರುತ್ತೆ, ಸ್ವಲ್ಪ ನೋಡ್ಕೊಂಡು. ಬಾಲ್ ಹೊಡೀರಿ, ವಿಕೆಟ್ ಮಾತ್ರ ಹೊಡಿಬೇಡಿ. ಕಮಾನ್ ಮೇಘನ, ಆ ಕಡೆಯಿಂದ ನಮ್ಮ ಅಕ್ಕ. ಮೇಘನ್ ಅವರೇ, ಗುಡ್ ಗುಡ್ ಗೀತಾಂಜಲಿ. ಅದ್ಭುತ ಗೀತಾಂಜಲಿ ಅವರ ಬೌಲಿಂಗ್ ಅದ್ಭುತ. ಗೀತಕ್ಕ ಅಯ್ಯೋ ಟೋ ಟೋ. ಮೇಘನ್ ಅವರೇ ಬಾಲ್ ನೋಡ್ಕೊಳ್ಳಿ, ಬಾಲ್ ನೋಡ್ಕೊಂಡು ಕನೆಕ್ಟ್ ಮಾಡಿ, ಕಾಯ್ತಾ ಇದ್ದಾರೆ ಇಲ್ಲಿ ರಘು ಸರ್. ನಮ್ಮ ಮೇಘನ್ ಅವರು ಬಾಲ್ ಹೋದ್ಮೇಲೆ ಬ್ಯಾಟ್ ಬೀಸ್ತಾ ಇದ್ದಾರೆ ಪಾಪ. ದಯವಿಟ್ಟು ಬಾಲ್ಸ್ ವೇಸ್ಟ್ ಮಾಡಬೇಡಿ. ಸಾಧ್ಯ ಆದ್ರೆ ಹೊಡೀರಿ, ಇಲ್ಲ ಅಂದ್ರೆ ಪರವಾಗಿಲ್ಲ, ನಡೆಯತ್ತೆ. ಹೊಡೆಯೋ ಪ್ರಯತ್ನದಲ್ಲಿರಿ. ಕಮಾನ್. ಇಟ್ಟು ವಿಕೆಟ್ ಇಲ್ಲ. ಓಕೆ ಓಕೆ ಓಕೆ. ಇಟ್ಟು ವಿಕೆಟ್ ಇಲ್ಲ, ಇಟ್ಟು ವಿಕೆಟ್ ಇಲ್ಲ. ಮೈಸೂರು ಟೈಗರ್ ಅವರು ಸಿಕ್ಕಾಪಟ್ಟೆ ಫುಲ್ ಕ್ರೇಜ್ ಅಲ್ಲಿ ಇದ್ದಾರೆ. ಮೇಡಮ್ ಡೆಲಿಬ್ರೇಟ್ರಿ ಔಟ್ ಆಗಂಗಿಲ್ಲ. ಡೆಲಿಬ್ರೇಟ್ರಿ ಔಟ್ ಆದರೆ ನೋ ಪ್ರಾಬ್ಲಮ್, ನೋ ಪ್ರಾಬ್ಲಮ್. ವಿ ಲೈಕ್ ಇಟ್. ಯಾ ಸೂಪರ್ ಸೂಪರ್ ಮೇಘನ್ ಅವರು, ಈಸಿ. ಸೂಪರ್ ಫೀಲ್ಡಿಂಗ್. ಮೇಘನ ಅವರೇ ಓಡ್ಬೇಕು. ಮೇಘನ್ ಅವರೇ ಅಷ್ಟೇ ಸೂಪರ್ ಆಗಿತ್ತು ನೋಡಿ. ಇದನ್ನೇ ಒಂದ್ ಸ್ವಲ್ಪ ಫೋರ್ಸ್ ಆಗಿ ಹೊಡೀರಿ. ಅದ್ಭುತ, ಅದು ಬೇಕಿತ್ತು. 6 ರನ್. ಈಗ ಬಂದ್ರು ತಂಡದ ನಾಯಕ. ಈಗ ನಮ್ಮ ರಘು ಮುಖರ್ಜಿ ಅವರು ಬ್ಯಾಟಿಂಗ್ ನಲ್ಲಿದ್ದಾರೆ. ಅಂಡ್ ವಿ ಹ್ಯಾವ್ ಲೋಕೇಶ್. ಸೂಪರ್. ಮೈಸೂರು ಟೈಗರ್ ಅವರು ಸಿಕ್ಕಾಪಟ್ಟೆ ಟ್ರಿಗರ್ ಆಗಿದ್ದಾರೆ. ಟೈಗರ್ಗೆ ಯಾರೋ ಕಚ್ಬಿಟ್ಟಿದ್ದಾರೆ, ಅದಕ್ಕೆ. 2 runs. ಮೇಘನ್ ಅವರೇ 6 ರನ್ಸ್ಗೆಲ್ಲ ಓಡ್ಬೇಕು ಅಂತಿಲ್ಲ, ಎಕ್ಸ್ಟ್ರಾ ಕೊಡಲ್ಲ ರನ್ನು. ತಾನೇ ಕ್ಯಾಚ್ ಹಿಡಿ ಅಂದ್ರೆ ಸುಮ್ಮನೆ ಬಿತ್ಕೊಂಡು ಓದಾಡ್ತೀರಾ? ವೈಟ್ ಬಾಲ್. ಮೇಘನ್ ಅವರೇ 4 ಹೋದಾಗ ಓಡೋ ಅವಶ್ಯಕತೆ ಇಲ್ಲ. ಇರ್ಲೇ. ವೈಟ್ ಬಾಲ್ 4. Last two balls. ತಗೊಂಡೆ ಮತ್ತೊಂದು 6. ಕಮಾನ್. ಓಡಿ. ಸ್ಟಾಪ್. ಥರ್ಡ್ ಅಂಪೈರ್ ಡಿಸಿಷನ್ಗೆ ಹೋಗಿದೆ. Boundary 4. 5 runs. ಅಲ್ಲಿ ಥರ್ಡ್ ಅಂಪೈರ್
ನಾನು ಥರ್ಡ್ ಅಂಪೈರ್ ಕೊಟ್ಟಿರೋದು. ಥರ್ಡ್ ಅಂಪೈರ್ ಡಿಸಿಷನ್ ಅವ್ರನ್ನ ಕೇಳಿದ್ದಾರೆ ಸರ್. ಒಂದು ನಿಮಿಷ ಆರ್ಗನೈಸರ್ ದಟ್ ಟೈಮ್ ಬೇಸ್ ಬಿದ್ದಿಲ್ಲ. ಅವ್ರ ಮನೆ ಒಳಗಡೆ ಬಂದಿದ್ದಾರೆ. ಬೇಸ್ ಇನ್ನೂ ಅದು ಕಾಂಟ್ಯಾಕ್ಟ್ ಅಲ್ಲೇ ಇದೆ, ವಿಕೆಟ್ ಕಾಂಟ್ಯಾಕ್ಟ್ ಅಲ್ಲೇ ಇದೆ. ಆಕ್ಚುಲಿ ಔಟ್ ಇಲ್ಲ ಅಂದ್ರೆ ಓಕೆ, ಗೇಮ್ ಕಂಟಿನ್ಯೂ ಮಾಡಿ. ಅಲ್ಲಿ ಹೋಗಿದೆಯಲ್ಲ ಸರ್, ಸರ್ ಅಲ್ಲಿ ಔಟ್ ಇಲ್ಲ ಅಂದ್ರೆ ಓವರ್ ಔಟ್ ಆದ್ರೆ 4 ಇಲ್ಲ. ಅಲ್ಲಿ ಕೇಳಿ ಔಟ್ ಆದ್ರೆ 1 ರನ್ ಇಲ್ಲ. ಓಕೆ, ಥರ್ಡ್ ಅಂಪೈರ್ ಡಿಸಿಷನ್ ರೆಸ್ಪೆಕ್ಟ್ ಮಾಡಿ. ಅಂಪೈರ್ ಔಟ್ ಅಂತ ಸೊ ಡಿಸ್ಪಸ್ ಪ್ಲೀಸ್ ಮ್ಯಾಚ್ ಸ್ಟಾರ್ಟ್ ಮಾಡಿ. ಟೈಮ್ ಆಗುತ್ತೆ. ಮ್ಯಾಚ್ ಸ್ಟಾರ್ಟ್ ಮಾಡಿ ದಯವಿಟ್ಟು. ಥರ್ಡ್ ಅಂಪೈರ್ ಡಿಸಿಷನ್ ಕೊಟ್ಟಿದ್ದಾರೆ ಅಂದಮೇಲೆ ತಗೊಳ್ಳಿ ದಯವಿಟ್ಟು. ಲೈಟ್ ಅನ್ನೋದಾಗ ನಿಮಗೆ ರನ್ ಔಟ್ ಅಲ್ಲಿ ಲೈಟ್ ಅನ್ನೋದಾಗ ಸರ್ ನನ್ನ ಡಿಸಿಷನ್ ಥರ್ಡ್ ಅಂಪೈರ್ ಕೊಟ್ಟಿದ್ದೀನಿ. ಸರ್, ಇದು ಕಾಣಿಸ್ತಾ ಇದೆ ನೋಡಿ. ಕಾಣಿಸ್ತಾ ಇದೆ. ಲೈಟ್ ಬಂದ್ರೆ ಔಟ್ ಕೊಡ್ತಾರೆ. ನಾವು ಮ್ಯಾಚ್ ಸ್ಟಾರ್ಟ್ ಮಾಡೋಣ. ಇಲ್ಲ ಸ್ಟಾರ್ಟ್ ಮಾಡಲ್ಲ. ಔಟ್ ಇದು. ಅವರೇ ಫಸ್ಟ್ ಔಟ್ ಅಂತ ಹೇಳಿದ್ದಾರೆ. ಥರ್ಡ್ ಅಂಪೈರು ಔಟ್ ಅಂತ ಹೇಳಿದ್ದಾರೆ. ಸರ್ ಸರ್ ಬೇಸ್ ಡಿಸ್ಲಾರ್ಜ್ ಇಳಿಯೋದು ಡಿಸ್ಲಾರ್ಜ್ ಆದ್ರೆ ಸಾಕು, ಬೀಳ್ಬೇಕು ಅಂತ ಏನಿಲ್ಲ. ಡಿಸ್ಲಾರ್ಜ್ ಆಗಿ ಅದು ಹಂಗೆ ಮತ್ತೆ ಕೂತ್ಕೊಂಡ್ರೆ ನಾಟ್ ಔಟ್, ಹಂಗೆ ಮತ್ತೆ ಕೂತ್ಕೊಂಡ್ರೆ ನಾಟ್ ಔಟ್. ಬಟ್ ಕೆಳಗಡೆ ಬಿದ್ದಿದೆ. ಸರ್ ಲೈಟ್ ಗ್ಲೋ ಆದ್ರೆ ಔಟ್ ಅಲ್ವಾ ಸರ್? ರನ್ ಔಟ್. ಏನಿದು ಯಾಕೆ ಸರ್ ನೀವು ಅಂಪೈರಿಂಗ್ ಥರ್ಡ್ ಅಂಪೈರಿಗೆ ಕೊಟ್ಟಿದ್ದೀನಿ. ಅವ್ರು ಫಸ್ಟ್ ಔಟ್ ಕೊಟ್ಟು ಅವ್ರು ಔಟ್ ಕೊಟ್ಟು ಮತ್ತೆ ಇದು ಮಾಡಿದ್ದಾರೆ. ಔಟ್ ಇಲ್ಲಮ್ಮ. ಲಕ್ಷ್ಮಿ ಮೇಡಮ್. ಅಕ್ಕ, ಓಯ್ ಅಕ್ಕ, ಗೀತಕ್ಕ ಡ್ಯಾನಿ listen to me here. ಡ್ಯಾನಿ ಮತ್ತೆ ಹಂಗೆ ಕೂತ್ಕೊಂಡು ಮತ್ತೆ ಇಡಿ ಸರ್, ಏನೋ ಒಂದು ಆನ್ಸರ್ ಮಾಡಿ ಸರ್. ಇಲ್ಲಿ ನಿಮ್ಮ ಟೀಮ್ ಅವ್ರು ನೋಡಿ ಸರ್, ರೋದನೆ ಯಾಕೆ ಸರ್ ಹಿಂಗೆ? ಸರ್ ನಮ್ಮ ಪ್ರಕಾರ ಔಟೇ, ಓಕೆನಾ? ಬಟ್ ಅಲ್ಲಿ ಥರ್ಡ್ ಅಂಪೈರ್ ಏನು ಕೊಟ್ಟಿದ್ದಾರೆ ಡಿಸ್ಲಾರ್ಜ್ ಆಗಿದೆಯಾ ಎದ್ದಿದ್ಯಾ ನೋಡ್ಬೇಕಷ್ಟೇ. ಡ್ಯಾನಿ ಅವರೇ ನನಗೆ ಗೊತ್ತು, ನೀವು ಸೆಂಟರ್ ಆಫ್ ಅಟ್ರಾಕ್ಷನ್ ಗೊತ್ತು. ಮೇಡಮ್ ಬನ್ನಿ ಮೇಡಮ್, ಇಲ್ಲಿ ಏನು ಸೀಕ್ರೆಟ್ ಹೇಳ್ತೀನಿ. ಬನ್ನಿ ಮೇಡಮ್ ಇಲ್ಲಿ, ಒಂದು ನಿಮಿಷ ಬನ್ನಿ ಮೇಡಮ್ ಇಲ್ಲಿ, ಹೇಳ್ತೀನಿ. ಬನ್ನಿ ಮೇಡಮ್ ಇಲ್ಲಿ, ಬನ್ನಿ ಇಲ್ಲಿ. ಆಮೇಲೆ ನೋಡಿ ಬನ್ನಿ ನೀವು, ಆಮೇಲೆ ಮಾತಾಡೋಣ. ಬನ್ನಿ ನೀವು, ಔಟ್ ಆದ್ರೆ 1 ರನ್ ಇಲ್ಲ. ಓಕೆ, ಕೇಳಿ ಏನ್ ಗೊತ್ತಾ, ಸಂಸಾರದಲ್ಲಿ ಹುಳಿ ಹಿಂಡೋದು ಅಂದ್ರೆ ಇದೇನೆ. ಸಂಸಾರದಲ್ಲಿ ಹುಳಿ ಹಿಂಡೋದು, ಜಗಳ ತಂದಿಡೋದು ಅಂದ್ರೆ ಇದೇನೆ.
ಬಿಟ್ಕೊಡಲ್ಲ ಧಿಕ್ಕಾರ ಬೇಕೇ ಬೇಕು ಔಟು ಈಗ ಏನು ಅಲ್ಲ ಔಟು ಔಟ್ ಸರಿ ಥರ್ಡ್ ಅಂಪೈರ್ ಯಾಕೆ ಕೊಡ್ತಾರೆ ಥರ್ಡ್ ಅಂಪೈರ್ ಹಂಗಾದ್ರೆ ಯಾಕೆ ಕೊಡ್ತಾರೆ ಹೇಳಿ. and it is very clear ಕೊಟ್ಟಿದ್ದಾರೆ ಕೊಟ್ಬಿಟ್ಟು ಚೇಂಜ್ ಮಾಡಿದ್ದಾರೆ ಅದು ಯಾಕೆ ಅಂದ್ರೆ ಮತ್ತೆ ನೋಡಿದ್ರು, ಮತ್ತೆ ನೋಡಿ ಅವರು ಆಲ್ರೆಡಿ ರೀಚ್ ಆಗಿದ್ರು. ಅದು ಬೇಲ್ಸ್ ಡಿಸ್ಚಾರ್ಜ್ ಆಗಿ ಸೊ ಯಾರು ಕಾಂಟ್ಯಾಕ್ಟ್ ಮಾಡ್ದಲೆ ಈಗ ಬೇಲ್ಸ್ ಬಿದ್ದಿಲ್ಲ ಅಂದಿದ್ದಿದ್ರೆ ಸೊ ನಾಟ್ ಔಟ್ ಇರ್ತಿತ್ತು. ಸೊ ಬಟ್ ಅದು ಇಮಿಡಿಯೇಟ್ ಅದೇ ಬಿದ್ದಿರೋದ್ರಿಂದ ಔಟ್. ಬ್ಯಾಟಿಂಗ್ ಮಾಡೋದಕ್ಕೆ ಬಂದಿದ್ದಾರೆ ಸಾಜಿದ್ ಅವರು. ಅಂಡ್ ವಿ ಹ್ಯಾವ್ ಮೇಘನ್ ಆಲ್ಸೋ ಇನ್ ಹ್ಯಾಂಡ್. ಬೌಲಿಂಗ್ ಮಾಡ್ತಿರೋರು ಲಕ್ಕಿ. ಮೇಘನ್ ಅವರು ಫುಲ್ ಕನ್ಫ್ಯೂಸ್ ಆಗಿ ಯಾವಾಗ ಓಡ್ಬೇಕು ಅಂತ ಗೊತ್ತಾಗ್ತಿರ ಕಾಯ್ತಾ ಇದ್ದಾರೆ. for 3 wickets. ಬೇಡ ಖುಷಿ ಎರಡು ಕ್ಯಾಚ್ ಕೈಗೆ ಬಂದಿದ್ದು ಬಾಯಿ ಬರ್ಲಿ. ಕ್ಯಾಚ್ ಬಿಟ್ಟಿದ್ದೀರಾ ಖುಷಿ. ಮೇಘನ್ ಅವರೇ, ನೀವು ತುಂಬಾ ರನ್ನಿಂಗ್ ರೇಸ್ ಓಡ್ತೀರಾ ಅಂತ ಗೊತ್ತಾಗ್ತಾ ಇದೆ. ಅಲ್ಲಿ ತನಕ ಹೋಗ್ತೀರಾ, ವಾಪಸ್ ಬರ್ತೀರಾ. 59 ವೈಟ್ ಬಾಲ್ 60 ಗೌರವ್ ವೈಡ್ ಅಕ್ಕ ಇರು. ಹೇಳ್ತೀನಿ ವಿಕೆಟ್ ಹೇಳ್ತೀನಿ ಬೇಕು ವಿಕೆಟ್ ಬೇಕು. ಸಾಜಿದ್ ಅವರು ಆಡ್ತಾ ಇದ್ದಾರೆ ಲಕ್ಕಿ ಅವರ ಬೌಲಿಂಗ್ಗೆ. ಅದ್ಭುತವಾದ ಶಾಟ್, 6 ರನ್ಗಳು. ಓಕೆ ಈಗ ನೋಡಿ ಬೈಸ್ ಟು 68 2 dick over. ಲಾಸ್ಟ್ ಓವರ್. ಟೈಗರ್ಸ್ ನಮ್ಮ ಹಾಸನ್ ಅವರು ಏನೇನೋ ಪ್ಲಾನ್ ಆಗ್ತಾ ಇದ್ದಾರೆ. ಬಿ ಕೇರ್ಫುಲ್. ಏನೇ ಸ್ಟ್ರಾಟಜಿ ಮಾಡಿದ್ರು ನಮ್ಮ ಚಾಮುಂಡಿ ತಾಯಿ ಆಶೀರ್ವಾದ ನಮ್ಗಿದೆ. ನಮ್ಮೆಲ್ಲೇ ಇರುತ್ತೆ. ಮೇಘನ ಅವರು ಆಡೋದಕ್ಕೆ ರೆಡಿ ಆಗಿದ್ದಾರೆ. ನೋಡ್ಬೇಕು ಈಗ 6 ಹೊಡಿತಾರ ಇಲ್ಲ ಓಡೋಗ್ತಾರ ಅಂತ. ಆ ಕಡೆಯಿಂದ ಖುಷಿ ಬೌಲಿಂಗ್ ಮಾಡ್ತಿದ್ದಾರೆ. ಕ್ಯಾಚ್ ಆಯ್ತು. ಆರಾಮ್ಸೆ ಬನ್ನಿ ವೆಲ್ಕಮ್ ಅಕ್ಕ, ವೆಲ್ಕಮ್. ಯಾವಾಗ ಓಡ್ಬೇಕು ಅಂತ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದೀರಾ ನೀವು. ಹೇಗನ್ನಿಸ್ತು ಆಡಿ? 6 ಹೊಡೆದ್ರಲ್ಲ, ತುಂಬಾ ಖುಷಿ ಆಯ್ತು. ಫಸ್ಟ್ ಟೈಮ್ ಬ್ಯಾಟ್ ಇಟ್ಕೊಂಡಿದ್ದು, ಸೊ ಯಾ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೂಪರ್ ಆಗಿ ಆಡಿದ್ರಿ. ಥ್ಯಾಂಕ್ ಯು. ತನಿಷಾ, ನೀವು ಅವ್ರಿಗೆ ಓಡೋದು ಅಭ್ಯಾಸ ಮಾಡಿ ಔಟ್ ಆದ್ರೂ ಓಡ್ತಾ ಇದ್ರು ಅವರು. ಈಗ ಆಡೋದಕ್ಕೆ ಬರ್ತಾ ಇದ್ದಾರೆ ಸಾಜಿದ್ ಅವರ ಜೊತೆಯಲ್ಲಿ ಅಮೃತ VR ಅವರು. ಕಮಾನ್ ಅಮೃತ ಈಗ ಬಂದಿದ್ದಾರೆ. ವೈಟ್ ಬಾಲ್. ಆ ಕಡೆಯಿಂದ ಖುಷಿ ಅವರ ಬೌಲಿಂಗ್, ಈ ಕಡೆಯಿಂದ ಅಮೃತ ಅವರ ಬ್ಯಾಟಿಂಗ್. ಅರೆ
ಅನ್ಯಾಯವಾಗಿ ಡ್ಯಾನಿ ಕೈಯಲ್ಲಿ ಔಟ್ ಆಗ್ಬಿಟ್ಟಲ್ಲ ಕಂದ ನೀನು. ಈಸಿಯಾಗಿ ಔಟ್ ಕೊಟ್ಬಿಟ್ರು ನಮ್ಮ ಅಂಪೈರ್. ಈಗ ಆಡೋದಕ್ಕೆ ಬರ್ತಾ ಇದ್ದಾರೆ ಪ್ರಸಾದ್ ಅವರು. ಇನ್ನು 4 ಬಾಲ್ ಇದೆ ಅಷ್ಟೇ, ಲಾಸ್ಟ್ ಓವರ್. ರೆಡ್ ಬಾಲ್. ವೈಟ್ ಬಾಲ್. ಸ್ಕೋರ್ 72, 5 ವಿಕೆಟ್ಸ್. Come on, 79. ವೈಟ್ ಬಾಲ್. ಇನ್ನು 3 ಬಾಲ್ ಇದೆ. ಸಾಜಿದ್ ಅವರೇ ಕಮ್ ಆನ್. ಬಿಟ್ರು. ರೆಡ್ ಬಾಲ್. ಆತೋ. ಟೋಟಲ್ ಸ್ಕೋರ್ ಆಗಿದೆ. ಏಕಾದಶಿ ಅವರ ಬಾಲ್. ವೈಟ್ ಬಾಲ್. 92. ಸೂಪರ್ ಸಾಜಿದ್. ನಮ್ಮ ಟೀಮ್ ಅವರು ಟೋಟಲ್ ಆಗಿ 98 ಸ್ಕೋರ್ ಟಾರ್ಗೆಟ್ ಕೊಡ್ತಾ ಇದ್ದಾರೆ ಮೈಸೂರು ಟೈಗರ್ಸ್ ಅವ್ರಿಗೆ. 99 ಮಾಡಿದ್ರೆ ಅವ್ರು ವಿನ್ ಆಗ್ತಾರೆ, ಇಲ್ಲಾಂದ್ರೆ ನಾವು ಗೊತ್ತಲ್ಲ ಆಸ್ ಯೂಶುವಲ್ ರಾಕಿಂಗ್ ಹಾಸನ್ ರಾಯಲ್ಸ್. ಸೊ ಈಗ ಅವ್ರಿಗೆ ಟಾರ್ಗೆಟ್ ಆಲ್ರೆಡಿ ಸೆಟ್ ಆಗಿರೋದ್ರಿಂದ ಭಯ ಶುರುವಾಗಿದೆ ಅಂತ ನನಗೆ ಗೊತ್ತು, ತೋರಿಸ್ಕೊಳ್ಳಲ್ಲ, ಅದು ಬೇರೆ ವಿಷಯ. ಈಗ ಅವ್ರ ಕಡೆಯಿಂದ ಬ್ಯಾಟಿಂಗ್ ಮಾಡೋದಕ್ಕೆ ಯಾರು ಬರ್ತಾರೆ ಅಂತ ಕಾದ್ ನೋಡೋಣ. ನಮ್ಮ ಟೀಮ್ ಅವ್ರು ಆಲ್ರೆಡಿ ಗ್ರೌಂಡಿಗೆ ಇಳಿದಿದ್ದಾರೆ, ಫೀಲ್ಡಿಂಗ್ ಮಾಡೋದಕ್ಕೆ ರೆಡಿ ಆಗಿದ್ದಾರೆ. ಫುಲ್ ಸ್ಟ್ರಾಟಜಿ. ಆಕ್ಚುಲಿ ಲಾಸ್ಟ್ ಕೂಡ ಒಂದು ಟಫ್ ಮ್ಯಾಚ್ ಆಗಿತ್ತು, ಈಗಲೂ ಟಫ್ ಮ್ಯಾಚ್ ಅಂತಾನೆ ಹೇಳ್ಬೋದು. ಟಾರ್ಗೆಟ್ 99 ಇದೆ, ಬಟ್ ಅಷ್ಟು ಹೊಡೆಯೋದಕ್ಕೆ ಅವಕಾಶ ಕೊಡ್ತಾರಾ ಇಲ್ಲ ವಿಕೆಟ್ ತಗೊಂಡು ಅವ್ರನ್ನ ಅಲ್ಲೇ ಕೂರಿಸ್ತಾರ, ಕಾದ್ ನೋಡ್ಬೇಕಾಗಿದೆ. 99 ಚಿಕ್ಕ ಟಾರ್ಗೆಟ್ ಅಲ್ಲ, ಆಕ್ಚುಲಿ ಇದೇ ತರ ಸ್ಪಿರಿಟ್ ಆ ಕಡೆ ಟೀಮಲ್ಲೂ ಇದೆ. ಏನ್ ಬೇಕಿದ್ರು ಆಗ್ಬೋದು, ಡೂ ಆರ್ ಡೈ ಎರಡೇ ಆಪ್ಷನ್. ನಮ್ಮ ಕಡೆಯಿಂದ ಫಸ್ಟ್ ಬ್ಯಾಟ್ಸ್ಮನ್ ಗೌರವ್ ಹಾಗೂ ಲಕ್ಕಿ ಅವರು ಬರ್ತಾ ಇದ್ದಾರೆ. ಲಕ್ಕಿ ಅವರು ಲಕ್ ತಗೊಂಡ್ ಬರ್ಲಿ ಅಂತ ನೀವು ಅವ್ರನ್ನ ಕಳಿಸ್ತಿದ್ದೀರಾ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಗೌರವ್ ಅವ್ರು ಚೆನ್ನಾಗಿ ಆಡ್ತಾರೆ, ಇಲ್ಲ ಅಂತಲ್ಲ, ಬಟ್ ಲಕ್ಕಿ ಅವರು ಲಕ್ ತಗೊಂಡ್ ಬರ್ತಾರ, ಕಾದ್ ನೋಡೋಣ. ಸೊ ಸುನಿಲ್ ಅವರು ಈಗ ಹೆಂಗ್ ಗೆಲ್ತೀವಿ ನೋಡೋಣ ಅಂತ ಹೇಳ್ತಿದ್ದಾರೆ, ಹೆಂಗ್ ಗೆಲ್ತೀರಾ ಹೇಳಿ. ಇಲ್ಲ, ಒಳ್ಳೆ ಸ್ಕೋರು 99 ಚೇಸಬಲ್ ಟಾರ್ಗೆಟ್. ತುಂಬ ಚೆನ್ನಾಗಿ ಬೌಲಿಂಗ್ ಮಾಡಿ ಕಂಟ್ರೋಲ್ ಮಾಡಿದ್ದೀವಿ. ಸೊ 2 ಓವರ್ಸ್ ಹುಡುಗಿಯರ್ದಿರುತ್ತೆ, 2 ಓವರ್ ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಮಾಡಿ ಟಾರ್ಗೆಟ್ ಮಾಡಿ ಇರ್ಲಿ ಮಾಡಿ ಟಾರ್ಗೆಟ್ ಯಾವಾಗ್ಲೂ ಅದು ಏನಂತಾರಲ್ಲ 100 ಅಂತಂದ್ರೆ ಎಲ್ರಿಗೂ ಪ್ರೀತಿ ಅಲ್ವಾ, ಅದಕ್ಕಿಂತ ಒಂದು ಕಮ್ಮಿನೇ ಕೊಟ್ಟಿದ್ದೀವಿ ನಾವು ನಿಮಗೆ. ನೋಡೋಣ, ಆಡಿ. ಆಲ್ ದ ವೆರಿ ಬೆಸ್ಟ್. ನಮ್ ಟೀಮ್ ಮೈಸೂರು, ನಮ್ ಟೀಮ್ ಮೈಸೂರು, ನಮ್ ಟೀಮ್ ಮೈಸೂರು, ನಮ್ ಟೀಮ್ ಮೈಸೂರು. ಹೊಡಿಯೋದು ಸಿಕ್ಸರ್, ಹೊಡೆಯೋದು ಸಿಕ್ಸರ್, ಹೊಡಿಯೋದು ಸಿಕ್ಸರ್. ಸಿಕ್ಸರ್. ಕೆಂಪೇಗೌಡರು ಬರೀ ಡೈಲಾಗೆ ಹೇಳ್ತಾರಪ್ಪ, ಒಂದ್ಸಲನು ಬ್ಯಾಟ್ ಹಿಡ್ದಿದ್ ನೋಡ್ಲೇ ಇಲ್ಲ ಇಲ್ಲಿ ಬಂದು. ಅದು ಗೌಡ್ರೆ ಬನ್ರಿ ಇಲ್ಲಿ ಬ್ಯಾಟ್ ಹಿಡ್ಕೊಂಡು. ಬ್ಯಾಟ್ ಹಿಡ್ದಿದ್ದಾರೆ ನೋಡಿ. ಗೌಡ್ರೆ, ಯಾಕೆ ಗೌಡ್ರೆ ಟಾರ್ಗೆಟ್ ಆಗ್ತಿದ್ದೀರಾ? ಬನ್ನಿ ಗೆಳೆಯರೇ, ಕೇಳಿ ಹುಲಿಯ ತಲೆಬಾಗಿ ಸುಮ್ಮನೆ. ಮೊಬೈಲ್ಗೆ ಹಾಕೊಳ್ಳಿ ಚಿಪ್ಪು, ಮೊಬೈಲ್ಗೆ ಹಾಕೊಳ್ಳಿ ಚಿಪ್ಪು. ಮೈಸೂರು ಟೀಮ್ದೆ ಕಪ್ಪು, ಮೈಸೂರು ಟೀಮ್ಗೆ ಕಪ್ಪು. ಸೊ ಈಗ ಬೌಲಿಂಗ್ ಮಾಡ್ತಿದ್ದಾರೆ ಭರತ್ ಅವರು, ಬ್ಯಾಟಿಂಗ್ ನಲ್ಲಿದ್ದಾರೆ ಗೌರವ್ ಅಂಡ್ ಲಕ್ಕಿ ಅವರು.
ಹಂಗೆ ಹಂಗೆ ಅಷ್ಟೇ ಅಷ್ಟೇ ಸೊ ಎರಡನೇ ಬಾಲ್ ಗೌರವ್ ಅವ್ರು ರೆಡಿ ಆಗಿದ್ದಾರೆ. ಲಾಸ್ಟ್ ಮ್ಯಾಚ್ ಅಲ್ಲಿ ಬಹಳ ಬೇಗ ಔಟ್ ಆಗಿದ್ರು. ಈ ಮ್ಯಾಚ್ ಅಲ್ಲಿ ಒಳ್ಳೆ ಪ್ರದಕ್ಷಿಣ ಕೊಡ್ತಾರೆ ಅಂತ ಕಾದ್ ನೋಡ್ತಾ ಇದೀವಿ. ವೈಟ್ ಬಾಲ್, ವೈಡ್, ಅಂಪೈರ್ ವೈಡ್ ಅಂತ ಹೇಳಿದ್ದಾರೆ. ಸೂಪರ್ ಆಗಿದೆ, ಮತ್ತೆ 6 ರನ್. ಅದ್ಭುತ ಬ್ಯಾಟಿಂಗ್ ಮಾಡ್ತಿದ್ದಾರೆ ಗೌರವ್ ಅವರು. ಕನೆಕ್ಟ್ ಮಾಡಕ್ ಆಗ್ಲಿಲ್ಲ ಗೌರವ್ ಅವ್ರಿಗೆ. ಕಾದು ಹೊಡಿತಾ ಇದ್ದಾರೆ. ವೈಟ್ ಬಾಲ್, ವೈಡ್ ವೈಡ್ ವೈಡ್, ಅಗಲವಾದ ಎಸೆತ. ಸೂಪರ್ ಸೂಪರ್ ಬೌಲಿಂಗ್. ಬೌಲಿಂಗ್ ಅಲ್ಲಿ ವ್ಯತ್ಯಾಸಗಳನ್ನ, ವೇರಿಯೇಷನ್ಸ್ ಗಳನ್ನ ಮಾಡ್ತಾ ಇದ್ದಾರೆ. ಗೌರವ್ ಅವ್ರಿಗೆ ಅದನ್ನ ಐಡೆಂಟಿಫೈ ಮಾಡಕ್ಕೂ ಆಗ್ತಾ ಇಲ್ಲ. ಗ್ಯಾಪ್ ಅಲ್ಲಿ 4 ರನ್. ಬೌಂಡ್ರಿ ಫೋರ್. ಕಾವ್ಯ ಶೆಟ್ಟಿ ಹಾಗೂ ಮೇಘನ್ ಅವರು ಎಲ್ಲ 3 ಹುಡುಗಿರ ಕಡೆ ನಿಂತ್ಕೊಂಡಿದ್ದೀರಾ. ಅಮೃತ, ಕಾವ್ಯ ಹಾಗೂ ಮೇಘನ್ ಅವರು ಅಲರ್ಟ್ ಆಗಿ. ಮತ್ತೆ ವೈಡ್. ಥರ್ಡ್ ಅಂಪೈರ್ ಡಿಸಿಷನ್ ಕೊಡಬೇಕು ಇದಕ್ಕೆ. ಒಂದ್ ನಿಮಿಷ ದಯವಿಟ್ಟು ಕೇಳಿ. ಈ ಬಾಲ್ ಅಲ್ಲಿ ಈ ಬೇಲ್ ಬೀಳ್ಬೇಕಂದ್ರೆ ತಮಾಷೆ ಅಲ್ಲ, ಪೇಪರ್ ಅಲ್ಲಿ ಮಾಡಬೇಕು ಬೇಲು, ಅವಾಗ ಬೀಳುತ್ತೆ. ಆ ಬೇಲ್ಸ್ಗೆ ಗಮ್ಮ ಹಾಕಿ ಅಂಟಿಸಿದ್ರೆ ಬೀಳುತ್ತೇನ್ರೆ. ಹರ್ಷ ಲಾಸ್ಟ್ ಮ್ಯಾಚ್ ನಮಗೂ ಕೊಟ್ಟಿಲ್ಲ. ಲಾಸ್ಟ್ ಟೈಮ್ ಕೊಟ್ಟಿಲ್ಲ. ಓಕೆ ಓಕೆ ಓಕೆ. ಅವ್ರು ಯಾರು ಅನೌನ್ಸ್ ಮಾಡ್ಲಿಲ್ಲ ಔಟ್ ಅಂತ, ನಾಟ್ ಔಟ್ ಅಂತ ಏನು ಅನೌನ್ಸ್ ಮಾಡಿಲ್ಲ. ಇಲ್ಲ, ಯಾಕೆ ಯಾಕೆ ಈ ಪ್ರದರ್ಶನ? ಯಾಕೆ ಅಲ್ಲ ಯಾಕೆ ಈ ಪ್ರದರ್ಶನ? ಇನ್ನು ಅನೌನ್ಸೇ ಮಾಡ್ಲಿಲ್ಲ ಅಲ್ಲಿ. ಆಡ್ಮ ಆರಾಮಾಗಿ ಆಡ್ಮ ನೀನು. ಅಲೋ ಇಲ್ಲ, ನಾನು ಇಲ್ಲಿರ್ತೀನಿ. ಏನ್ ಇವಾಗ ಹೋಗಿ ಈ ಕಡೆ ಬೇಡ. ಕೆಂಪೇಗೌಡ್ರೆ ಏನ್ ಗೊತ್ತಾ, ಬರೀ ಹುಡುಗಿರ್ ಮಧ್ಯೆ ಕೂತ್ಕೊಂಡ್ಬಿಟ್ಟು ಕಮೆಂಟ್ ಮಾಡ್ತಿದ್ರಲ್ಲ, ನಾಚಿಕೆ ಆಗ್ಬೇಕು ನಿಮ್ಗೆ. ಅಲ್ಲಿ ಹೋಗ್ಬಿಟ್ಟು ಆಡ್ರಿ ಅಂತಂದ್ರೆ ಏನ್ರಿ ನೀವು? ನಮ್ ಗೌಡ್ರು ಡೈಲಾಗ್ ಇಂದಾನೆ ಅಲ್ಲಿ ಪವರ್ ಬರ್ತಾ ಇರೋದು. ನಿಮಗೆ ಅದು ಅರ್ಥ ಆಗ್ತಾ ಇಲ್ಲ. ಹರ್ಷ ಅವರು ಈಗ ಬೌಲಿಂಗ್ ಗೆ ಬಂದಿದ್ದಾರೆ. ಅದ್ಭುತ, 4 ರನ್. ಹರ್ಷೇ ಲಕ್ಕಿ ಅವರೇ ಬನ್ನಿ ಇಲ್ಲಿ. ಅಲ್ಲ, ಯಾರ ಮೇಲಾದ್ರೂ ಕೋಪ ಇದ್ರೆ, ಅಲ್ಲ ಯಾರ ಮೇಲಾದ್ರೂ ಕೋಪ, ಬನ್ನಿ ಇಲ್ಲಿ. 6 ಹೊಡೀರಿ ಅಂತಂದ್ರೆ ಬಾಲ್ ಹೋಗೋ ಜಾಗದಲ್ಲಿ ಬ್ಯಾಟ್ ಬಿಸಾಕಿ, ಅದು ಬೇರೆ ಯಾರಿಗಾನೋ ಬಿದ್ರೋ ಪರವಾಗಿಲ್ಲ, ನಮ್ ಟೀಮ್ ಓನರ್ಗೆ ಬಿದ್ದಿದೆ. ಇಷ್ಟೊಂದೆಲ್ಲ ದ್ವೇಷ ತೀರಿಸ್ಕೊಳ್ಳೋದು ಬೇಕಾ? ಏನ್ ಮಾಡಕ್ಕ, ಸ್ವೆಟ್ ಆಗಿದೆ ತುಂಬಾ, ಕೈ ಜಾರ್ಗೋಯ್ತು, ಅದು ಮಿಸ್ ಆಗಿ. ಆ ಜಾಗದಲ್ಲಿ ನೀವು ಸಿಗ್ಬೇಕಾಗಿತ್ತು. ದ್ವೇಷ ಸೇರಿಸ್ಕೊಳ್ಳೋಕೆ ಏನ್ ಮಾಡ್ತೀರಾ? ಅಲ್ಲ, ನಾನು ನ್ಯಾಯವಾಗಿ ಎಲ್ರಿಗೂ ಸಪೋರ್ಟ್ ಮಾಡ್ತಾ ಇದ್ದೀನಿ. ನನ್ನ ಮೇಲೆ ದ್ವೇಷನಾ? ನನ್ನ ಮೇಲೆ ದ್ವೇಷನಾ? ಗೀತಾಂಜಲಿ. ಬನ್ನಿ ಗೆಳೆಯರೇ, ಕೇಳಿ ಹುಲಿಯ ಗರ್ಜನೆ. ಮೈಸೂರು ಟೈಗರ್ಸ್ ಬಂದಾಯ್ತು, ತಲೆಬಾಗಿ ಸುಮ್ಮನೆ. ಗೀತಾಂಜಲಿ ಅವರು ಬಂದಿದ್ದಾರೆ.
ನೋಡೋಣ ಲಾಸ್ಟ್ ಮ್ಯಾಚ್ ಏನಿಲ್ಲ ಅದ್ರ ಬಿಫೋರ್ ಮ್ಯಾಚ್ 5 6 ಹೊಡೆದಿದ್ರು. ಟೂ ರನ್ಸ್ 2 ರನ್ಸ್ ಬಂದಿದೆ. ವೈ ಅಗಲವಾದ ಎಸೆತ ರಾಜೌಲಿ ಅವರ ಕಡೆಯಿಂದ. ಈಸಿ ಈಸಿ ಈಸಿ. ಮೇಘನವ್ರು ಯಾವಾಗ ಓಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? Come on, Arshi. This is all about the glamour and glory. ನೋಡದಿದ್ರೆ ಖಂಡಿತ you'll be sorry. ದಾರಿಗಳಿಗಾಗಿಯೇ ಆಡುವಾಗ ಆಟ ಪ್ರೀತಿಸುವ. This is all about the glamour and glory. ನೋಡದಿದ್ರೆ ಖಂಡಿತ you'll be sorry. ದಾರಿಗಳಿಗಾಗಿಯೇ ಬೆಕ್ಸು ಪ್ರಾಯ್ಸು ಮಜಾ ಮಾಡೋದಿಟ್ಟು ನೋ ಅದ ಚಾಯ್ಸು. ಎಲ್ರು ಒಮ್ಮೆ ಕೂಗಿ ವಿದ್ಯ ಫುಲ್ ವಾಯ್ಸು. ಗೀತಾಂಜಲಿ ಅವರು ರೊಚ್ಚಿಗೆ ದಾಡ್ತಾ ಇದ್ದಾರೆ, ಹೇಗಾದ್ರೂ ಮಾಡಿ ಟೀಮ್ ನ ಗೆಲ್ಲಿಸ್ಬೇಕು ಅಂತ. ಮೋಸ್ಟ್ಲಿ ಸುನಾಮಿ ಅವ್ರ ಇನ್ಫ್ಲೂಯೆನ್ಸ್ ಇರಬೇಕು. ನುಗ್ಗಿ ಹೊಡಿತಿದ್ದಾರೆ. ಇವರು ಮುಗಿಸ್ಕೊಬಿಡಮ್ಮ. ಕಾವ್ಯ ಶೆಟ್ಟಿ ಬೌಲಿಂಗ್ ಅಲ್ಲಿ, ಬ್ಯಾಟಿಂಗ್ ಅಲ್ಲಿ ಗೌರವ್ ಅವರು. ಆಡುವಾಗ ಆಟ ಪ್ರೀತಿಸುವ ಹೆಸರಿ. This is all about the glamour and glory. ನೋಡದಿದ್ರೆ ಖಂಡಿತ you'll be sorry. ದಾರಿಗಳಿಗಾಗಿಯೇ ಬೆಕ್ಸು ಪ್ರಾಯ್ಸು ಮಜಾ ಮಾಡೋದಿಟ್ಟು ನೋ ಅದ ಚಾಯ್ಸು. ಎಲ್ರು ಒಮ್ಮೆ ಕೂಗಿ ವಿದ್ಯ ಫುಲ್ ವಾಯ್ಸು. ಎರಡನೇ ಬಾಲ್ ಆಡುವಾಗ ಆಟ ಪ್ರೀತಿಸುವ ಹೆಸರಿ. This is all about the glamour and glory. ನೋಡದಿದ್ರೆ ಖಂಡಿತ you'll be sorry. ದಾರಿಗಳಿಗಾಗಿ ಮೂರನೇ ಬಾಲ್ ಈಗ ರೆಡ್ ಬಾಲ್. ಡೆಡ್ ಬಾಲ್. ನೋಡದಿದ್ರೆ ಖಂಡಿತ you'll be sorry. ದಾರಿಗಳಿಗಾಗಿಯೇ ಬೆಕ್ಸು ಪ್ರಾಯ್ಸು ಮಜಾ ಮಾಡೋದಿಟ್ಟು ನೋ ಅದ ಚಾಯ್ಸು. ಎಲ್ರು ಒಮ್ಮೆ ಕೂಗಿ ವಿದ್ಯ ಫುಲ್ ವಾಯ್ಸು. ಓಕೆ, ಗೌರವ್ ಅವರು ಸಿಕ್ಕಾಪಟ್ಟೆ ಫಾರ್ಮ್ ಅಲ್ಲಿ ಇದ್ದಾರೆ. ಹೇಳ್ತಿದ್ದಂಗೆ ಮೇಡಮ್ ಅವರು ಸಿಕ್ಕಾಪಟ್ಟೆ ಫಾರ್ಮ್ ಅಲ್ಲಿ ಇದ್ದಾರೆ, ಡೆಡ್ ಬಾಲ್ ಆಗ್ತಿದ್ದಾರೆ. ಗೌರವ್ ಅವ್ರ ಹಿಂಗೆಲ್ಲ ಬಾಲ್ನ ಕಳ್ದಾಕಂಗಿಲ್ಲ, ಆಮೇಲೆ ಟ್ಯಾಕ್ಸ್ ಬೀಳುತ್ತೆ ನಿಮಗೆ, ಹುಷಾರು. ಗೌರವ್ ಅವ್ರಿಗೆ ಬೇಜಾರಾಗ್ಲಿ ಅಂದ್ಬಿಟ್ಟು ಡೆಡ್ ಬಾಲ್ ಆಗ್ತಾ ಇದ್ದಾರೆ ಅವರು. ನೋಡಿಲಿ ಫ್ರೀ ದಾನ. ವೈಟ್ ಬಾಲ್. ಕಾವ್ಯ ಶೆಟ್ಟಿ ಕಮಾನ್. ಕಾವ್ಯ ಶೆಟ್ಟಿ ಅವರು ಲಗೋರಿ ಎಸಿತಾ ಇದ್ದಾರ, ಬಾಲ್ ಎಸಿತಿದಾರ ಗೊತ್ತಿಲ್ಲ. ಹೆಂಗೆಸಿದ್ರು ನಾವು ಹೊಡಿತೀವಿ. ನೋಡದಿದ್ರೆ ಖಂಡಿತ you'll be sorry. ದಾರಿಗಳಿಗಾಗಿಯೇ ಬೆಕ್ಸು ಪ್ರಾಯ್ಸು ಮಜಾ ಮಾಡೋದಿಟ್ಟು ನೋ ಅದ ಚಾಯ್ಸು. ಎಲ್ರು ಒಮ್ಮೆ ಕೂಗಿ ವಿದ್ಯ ಫುಲ್ ವಾಯ್ಸು. ವೈಟ್ ಬಾಲ್. 65. 10 ಬಾಲಿಗೆ 40 ರನ್ ಹೊಡೆದಿದ್ದಾರೆ ಗೌರವ್ ಅವರು. ಕಂಟಿನ್ಯೂ. ಕಮಾನ್ ಈಸಿ. ರೆಡ್ ಬಾಲ್. ಬ್ಯಾಟರ್ ಫ್ರೀ ಕಂಟಿನ್ಯೂ. ಫ್ರೀ ಹಿಟ್ ಕಂಟಿನ್ಯೂ ಆಗ್ತಾ ಇದೆ. ವೈಟ್ ಬಾಲ್. ಇದೊಂದು ಓವರ್ ಅಲ್ಲೇ ಎಲ್ಲ ಬಂದೋಗುತ್ತೆ. ವೈಟ್ ಬಾಲ್. 68. ಬ್ಯಾಟರ್ ಫ್ರೀ ಕಂಟಿನ್ಯೂ. ಕೊಡಲ್ಲ ನಾವು. ಸೂಪರ್ ಬಿಲ್ಡಿಂಗ್ ವಿಜಯ್ ಕಡೆಯಿಂದ. ಅದ್ಭುತ. ಲಾಸ್ಟ್ 2 ಬಾಲ್ಸ್ ಇದೆ. ವೈಟ್ ಬಾಲ್. ವೈಡ್. ಯಾಕೋ ಈ ಓವರ್ ಮುಗಿಯೋ ತರನೇ ಕಾಣ್ತಾ ಇಲ್ಲ. ವೈಡ್ ಎಲ್ಲ ವಿನ್ ಆಗೋ ಲಕ್ಷಣನೂ ಕಾಣ್ತಾ ಇದೆ.
20 ಬಾಲಿಗೆ 31 ರನ್ ಬೇಕಿರೋದು. ಸಾಕು ಗುರು. ಆಡುವಾಗ ಆಟ ಬೇಕಿಸು ಹೆಸರಿ ದಿಸ್ ಇಸ್ ಆಲ್ ಅಬೌಟ್ ಗ್ಲಾಮರ್ ಅಂಡ್ ಗ್ಲೋರಿ ನೋಡದಿದ್ರೆ ಖಂಡಿತ ಯೋಲ್ ಸಾರಿ. Score 74, 19 balls, 25 runs need. Last ball. ಆಡುವಾಗ ಆಟ ಬೇಕಿಸು ಹೆಸರಿ ದಿಸ್ ಇಸ್ ಆಲ್ ಅಬೌಟ್ ಗ್ಲಾಮರ್ ಅಂಡ್ ಗ್ಲೋರಿ ನೋಡದಿದ್ರೆ ಖಂಡಿತ ಯೋಲ್ ಸಾರಿ. 52 ಹಾಫ್ ಸೆಂಚುರಿ ಗೌರವ್ ಕಂಪ್ಲೀಟ್ ಮಾಡಿದ್ದಾರೆ. 80 ರನ್ಸ್. 18 ಬಾಲಿಗೆ 19 ರನ್ ಅಷ್ಟೇ ಬೇಕಿರೋದು. ಗೌರವ್ ಇದೇ ತರ ಆಡ್ತಾ ಇದ್ರೆ ಈ ಓವರ್ ಅಲ್ಲೇ ಮ್ಯಾಚ್ ಮುಗಿಬಹುದು ಅಂತ ಕಾಣಿಸುತ್ತೆ. ಗೌರವ್ ಅವ್ರು ಬರೀ ಬಾಲ್ ಕಳೆದ ಹಾಕೋದ್ರಲ್ಲೇ ಇದಾರೆ. ಯಾಕೆ ಗುರು? ಗೌರವ್ ಅವ್ರಿಗೆ ಯಾಕೋ ಬಾಲ್ ಮೇಲೆ ಕೋಪ ಬಂದಂಗೆ ಕಾಣ್ತಾ ಇದೆ. ಎಷ್ಟು ಹೊಡೆದ್ರು ಹೋಗ್ತಾ ಇಲ್ವಲ್ಲ ಅಂತ ಆಗ್ಲಿಂದ ಚಚ್ಚುತ್ತವ್ರೆ ಅಷ್ಟೇ. ಗೀತಾಂಜಲಿ ಅವರು ನಾನು ಯಾರಿಗೂ ಕಮ್ಮಿಲಿ ಅಂತ ಆಲ್ರೆಡಿ 2 6 ಅನ್ನು ಬಾರಿಸಿದ್ದಾರೆ. ಆಡುವಾಗ ಆಟ ಬೇಕಿಸು ಕೊಡ್ತಾ ಇದ್ದೀವಿ ಮೈಸೂರಲ್ಲಿ ಕೊಡ್ತಾ ಇದ್ದೀವಿ ಎಲ್ಲರೂ. ಸಾರಿ ದಾರಿಗಳಿಗಾಗಿ ಎಮ್ಮೆಕ್ಸು ಮಜಾ ಮಾಡೋದಿಟ್ಟು ನೋ ಅದ ಚಾಯ್ಸು ಎಲ್ರು ಬಂದೆ ಕೂಗಿ ವಿದ್ಯ ಫುಲ್ ವಾಯ್ಸು. ಸೊ 88 ತಂಡದ ಮೊತ್ತ. ನೋಡದಿದ್ರೆ ಖಂಡಿತ ಯೋಲ್ ಸಾರಿ. ದಾರಿಗಳಿಗಾಗಿ ಎಮ್ಮೆಕ್ಸು ಮಜಾ ಮಾಡೋದಿಟ್ಟು ನೋ ಅದ ಚಾಯ್ಸು ಎಲ್ರು ಬಂದೆ ಕೂಗಿ ವಿದ್ಯ ಫುಲ್ ವಾಯ್ಸು. ಗೀತಾಂಜಲಿ ಅವರು ಹಿಸ್ಟ್ರಿ ಬರೀತಾ ಇದ್ದಾರೆ. ಅದ್ಭುತವಾದಂತ ಆಟವನ್ನ ಪ್ರದರ್ಶನ ಮಾಡ್ತಿದ್ದಾರೆ. ಡ್ರಾ ಮ್ಯಾಚ್. ಗೀತಾಂಜಲಿ ಅವರ ಕಡೆಯಿಂದ ಅದ್ಭುತ. ಆಶೀರ್ವಾದ ಇದೆ ನಮ್ಮ ಕಡೆ. ಗುರಿ ಇಟ್ರೆ ಬುಲೆಟ್ ಸೀಳುವುದು ಬಿಟ್ಟು ಹೇಳ್ಬೇಕಪ್ಪ ಗೀತಾಂಜಲಿ ಅಂತ. 1 2 3 ಗೋ ಗೀತಾಂಜಲಿ. ಸೊ ನಾನು ಮಿಸ್ಸಸ್ ಸುಮತಿ ಚಂದ್ರಶೇಖರ್ PO ಸ್ಕಿಲ್ ಡೆವಲಪ್ಮೆಂಟ್ ಕರ್ನಾಟಕ ಗೌರ್ಮೆಂಟ್ ಅವ್ರನ್ನ ವೆಲ್ಕಮ್ ಮಾಡ್ತಾ ಇದ್ದೀನಿ. ಜೋರಾದ ಚಪ್ಪಾಳೆಯೊಂದಿಗೆ ಅವ್ರನ್ನ ಸ್ವಾಗತಿಸಿ. ಸೊ ಇವತ್ತಿನ ವಿನ್ನರ್ ಯಾರು ಅಂತ ಅವರೇ ಆ ಟೀಮ್ ಅವರೇ ಹೇಳಿ. ಸೊ ನೀವು ಬಿಟ್ಕೊಡದೇ ಇದ್ರು ಇವತ್ತಿನ ವಿನ್ನರ್ ಮೈಸೂರು ಟೈಗರ್ಸ್. ಜೋರಾದ ಚಪ್ಪಾಳೆ ಬರಲಿ. ಹಾಗೆ ಮ್ಯಾನ್ ಆಫ್ ದ ಮ್ಯಾಚ್ ಗೌರವ್ ಅಂಡ್ ಗೀತಾಂಜಲಿ. ತಲೆ ಬಾಗಿ ಸುಮ್ಮನೆ